ಆತ್ಮೀಯರೇ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ ಅಥವಾ ಬೇರೆ ಬೇರೆ ಮೀಡಿಯಾಗಳಲ್ಲಿ 775 ತಾಸುಗಳ ಕಾಲ ಅನ್ನ ನೀರು ಗಾಳಿ ಬೆಳಕು ಏನೂ ಇಲ್ಲದಂತೆ ಒಬ್ಬ ಸ್ವಾಮೀಜಿ ಶಿವಯೋಗ ಸಿದ್ಧ ಸಮಾಧಿಯನ್ನು ತಲುಪಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ. ಅದರ ಒಂದು ಗ್ರಾಮ ಇರುವಂತದ್ದು ಅಂತೂರು ಬೆಂತೂರು ಗ್ರಾಮ, ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೂದೀಶ್ವರ ಮಹಾಸ್ವಾಮೀಜಿಗಳವರ ಮಠದಲ್ಲಿ ನಡೀತಾ ಇದೆ. ಈ ಒಂದು ಶಿವಯೋಗ ಸಿದ್ಧ ಸಮಾಧಿಯನ್ನ 775 ವರ್ಷಗಳ ಕಾಲ ಯಮನಿಗೆ ಸವಾಲಾಗಿ ಬದುಕಿದಂತವರು ಶ್ರೀ ಜಗದ್ಗುರು ಬೂದೀಶ್ವರ ಮಹಾಸ್ವಾಮೀಜಿಗಳವರು ಅವರ ಒಂದು ದ್ಯೂತಕವಾಗಿ 775 ತಾಸುಗಳು ಅಂದ್ರೆ 33 ದಿನಗಳ ಕಾಲ ಅನ್ನ ನೀರು ಗಾಳಿ ಬೆಳಕು ಏನೂ ಇಲ್ಲದಂತೆ ಅವರು ಬದುಕ್ತಾ ಇದ್ದಾರೆ. ಅವರ ಒಂದು ವಿಶೇಷವಾದಂತಹ ಶಿವಯೋಗ ಸಿದ್ಧ ಸಮಾಧಿಯನ್ನ ನಾವು ನೋಡೋಣ ಬನ್ನಿ. ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಇರುವುದೊಂದೇ ದೈವ ಬಾರಿಯು. ಆತ್ಮೀಯರೇ, ನಾವೀಗ ಬಂದು ತಲುಪಿರುವಂತಹ ಕರ್ತೃ ಗದ್ದೆಗೆ ಶ್ರೀ ಜಗದ್ಗುರು ಬೂದೀಶ್ವರ ಮಹಾಸ್ವಾಮೀಜಿಗಳವರದ್ದು 775 ವರ್ಷಗಳ ಕಾಲ ಬದುಕಿ ಯಮನಿಗೆ ಸವಾಲ್ ಹಾಕಿ ಬದುಕಿದಂತವರು, 775 ವರ್ಷಗಳ ಕಾಲ ಬದುಕಿ ಜನರಿಗೆಲ್ಲರಿಗೂ ಭಕ್ತಿಯ ಮಾರ್ಗವನ್ನ ತೋರಿಸಿದಂತವರು. ಅವರ ಒಂದು ದ್ಯೂತಕವಾಗಿಯೇ ಇದರ ಮೇಲ್ಗಡೆ 775 ತಾಸುಗಳ ಕಾಲ ಅಂದ್ರೆ 33 ದಿನಗಳ ಕಾಲ ಶಿವಯೋಗ ಸಿದ್ಧ ಸಮಾಧಿಯನ್ನ ಶ್ರೀ ಷಡಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ತಲುಪಿದ್ದಾರೆ. ಅಷ್ಟು ವಿಶೇಷವಾದಂತಹ ಕರ್ತೃ ಗದ್ದಿಗೆ 775 ವರ್ಷಗಳ ಕಾಲ ಬದುಕಿದಂತ ಶ್ರೀ ಬೂದೀಶ್ವರ ಮಹಾಸ್ವಾಮೀಜಿಗಳವರ ಕರ್ತೃ ಗದ್ದಿಗೆ ಇದಾಗಿ. ಮೇರೆ ಇಲ್ಲಿ ಮೇಲ್ಗಡೆಯಿಂದ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳು ಯಾರಂತ ಕೇಳಿದ್ರೆ ಶ್ರೀ ಷಡಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು. ಆತ್ಮೀಯರೇ, ನಾವು ಈಗ ಬಂದು ತಲುಪಿರುವಂತದ್ದು 775 ತಾಸುಗಳ ಕಾಲ ಅಂದ್ರೆ 33 ದಿನಗಳ ಕಾಲ ಅನ್ನ ನೀರು ಬೆಳಕು ಗಾಳಿ ಏನೂ ಇಲ್ಲದೆ ವಿಜ್ಞಾನಕ್ಕೆ ಸವಾಲಾಗಿ ಶಿವಯೋಗ ಸಿದ್ಧ ಸಮಾಧಿಯನ್ನ ತಲುಪಿರುವಂತಹ ಶ್ರೀ ಷಡಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಶಿವಯೋಗ ಸಮಾಧಿಯನ್ನು ತಲುಪಿರುವಂತಹ ಜಾಗಕ್ಕೆ ನಾವೆಲ್ಲರೂ ಬಂದು ತಲುಪಿದ್ದೇವೆ. ಎಷ್ಟು ಅದ್ಭುತ ಅಂತ ಕೇಳಿದ್ರೆ, ನಮ್ಮ ಪರಂಪರೆಯಲ್ಲಿ ಶಿವಯೋಗ ಸಮಾಧಿ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಹಿಂದೂ ಪರಂಪರೆಯಲ್ಲಿ, ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಯೋಗದಲ್ಲಿರುವಂತಹ ಅಷ್ಟ ವಿಜ್ಞಾನಗಳಲ್ಲಿ ಶಿವಯೋಗ ಸಮಾಧಿ ಅಂದ್ರೆ ಸಮಾಧಿ ಸ್ಥಿತಿಯನ್ನ ತಲುಪುವಂತದ್ದು ಸಹಿತ ಒಂದು ಅದ್ಭುತವಾದಂತಹ ಸಿದ್ಧಿ. ಆ ಸಿದ್ಧಿಯನ್ನ ಪಡ್ಕೊಂಡಂತವ್ರು ಈ ರೀತಿಯಾಗಿ ವಿಜ್ಞಾನಕ್ಕೆ ಸವಾಲಾಗಿ ಬದುಕೋದಕ್ಕೆ ಸಾಧ್ಯ. ನಮ್ಮೆಲ್ಲರೂ ಒಂದು ಪ್ರಶ್ನೆ ಬರಬಹುದು, 775 ತಾಸುಗಳ ಕಾಲ ಯಾಕೆ ಅವರು ಈ ರೀತಿಯಾಗಿ ಶಿವಯೋಗ ಸಿದ್ಧ ಸಮಾಧಿಯನ್ನ ತಲುಪಿದ್ದಾರೆ ಅಂತ. 775 ವರ್ಷಗಳ ಕಾಲ ಬದುಕಿದಂತವರು ಜಗದ್ಗುರು ಬೂದೀಶ್ವರ ಮಹಾಸ್ವಾಮೀಜಿಗಳವರು ಅಂತೂರು ಬೆಂತೂರ್ನವರು. ಅವರು ಯಮನಿಗೆ ಸವಾಲಾಗಿ 775 ವರ್ಷಗಳ ಕಾಲ ಬದುಕಿದ್ರು. ಅವರ ಈ ಪರಂಪರೆ ಈ ಮಠದಲ್ಲಿ 775 ತಾಸುಗಳ ಕಾಲ 33 ದಿನ ಅನ್ನ ನೀರು ಬೆಳಕು ಗಾಳಿ ಏನೂ ಇಲ್ಲದಂತೆ ಇಲ್ಲಿ ಇದ್ದು ನಾಡಿನ ಜನರ ಒಳಿತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಅದೇ ರೀತಿಯಾಗಿ ರೈತರ ಒಂದು ಕಲ್ಯಾಣವಾಗಬೇಕನ್ನೋ ದೃಷ್ಟಿಯಿಂದ ಇದೆ. ಈ ಒಂದು ಪೂರ್ತಿ ಸಿದ್ಧ ಸಮಾಧಿಯನ್ನ ಇಲ್ಲಿ ಅರ್ಚನೆ ಮಾಡುವಂತವ್ರು, ಪೂಜೆ ಮಾಡುವಂತವ್ರು ಮಂಜಯ್ಯ ಹೊಂಬಾಳಿ ಮಠ ಅವರು ನಮ್ ಜೊತೆಗಿದ್ದಾರೆ. ಅವ್ರನ್ನೊಂದಿಷ್ಟು ಮಾತಾಡ್ಸೋಣ. ಅಣ್ಣ, ಇದನ್ನ ಪೂರ್ತಿ ನೋಡಿದಾಗ ಕೆಲವೊಂದಿಷ್ಟು ಜನ ಕ್ವಶನ್ ಕೇಳೋದೇನಂತ ಕೇಳಿದ್ರೆ, ಸಾಕಷ್ಟು ಇಲ್ಲಿ ಏನೋ ಒಂದು ಅವ್ರಿಗೆ ನೀರಿಂದೋ ಬೆಳಕಿಂದೋ ಗಾಳಿದೋ ವ್ಯವಸ್ಥೆ ಇರಬೇಕು, ಅದಕ್ಕಾಗಿ ಈ ರೀತಿ ಇರ್ತಾರೆ, ಇಲ್ಲೇ ಅವ್ರು ಇರೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಏನಿಲ್ರಿ, ಬೇಕಾರೆ ಅದೆಲ್ಲ ಒಂದ್ ಕಡೆ ನೋಡ್ರಿ, ತೋರಿಸ್ತೀನಿ ಬರ್ರಿ, ಈ ಕಡೆ ಎಲ್ಲಾ ಬರ್ರಿ. ಈಗ ಒಳಗ್ ಅಜ್ಜಾರ ಅದರ್ರಿ, ಇದೇನ್ ಅಭಿಷೇಕ ಮಾಡ್ತಾರಲ್ಲ ಅದ್ರ ನೀರ್ ಹೊರಗ್ ಬರೋದ್ರಿ. ಇಲ್ಲೆಲ್ಲಾ ನೋಡಿ ಸಿಮೆಂಟ್ ಹಾಕಿ ನಿಂಚಾರ ನೋಡ್ರಿ, ಬೇಕಾರೆ ಒಳಗ್ ಅಜ್ಜಾರ ಅದಾರ ಎಲ್ಲಾ ಅದಾರ. ಆದ್ರೆ ಇಲ್ಲಿ ಬಂದ್ ಮಾಡ್ಯಾರ್ರಿ, ಅಲ್ಲಿ ಮುಂದ್ ಸಿಮೆಂಟ್ ಹಾಕಿ ಬಂದ್ ಮಾಡೈತಿ ನೋಡ್ರಿ ಎಲ್ಲ ಹಂಗಾಗಿ. ಈ ಒಳಗಡೆ ಶಿವಯೋಗ ಸಿದ್ಧ ಸಮಾಧಿಯನ್ನು ತಲುಪಿರುವಂತಹ ಷಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಈ ಒಂದು ಅಭಿಷೇಕದ ನೀರು ಗರ್ಭಗುಡಿಯಿಂದ ಬರೋದಕ್ಕಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲ್ಲಿಂದಲೂ ಸಹಿತ ಗಾಳಿ ನೀರು ಏನು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನು ಸಹಿತ ಸಿಮೆಂಟಿನಿಂದ ಬಂದ್ ಮಾಡಿದರೆ ಅಷ್ಟರ ಮಟ್ಟಿಗೆ ಆ ಶಿವಯೋಗ ಸಿದ್ಧ ಸಮಾಧಿಯ ಆ ಒಂದು ಸಾಧನೆಯನ್ನು ಮಾಡ್ತಿದ್ದಾರೆ.
ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಆತ್ಮೀಯರೇ, 775 ವರ್ಷಗಳ ಕಾಲ ಬದುಕಿದಂತಹ ಜಗದ್ಗುರು ಬೂದೀಶ್ವರ ಮಹಾಸ್ವಾಮೀಜಿಗಳವರ ಒಂದು ನೆನಪಿಗಾಗಿ, ಅವರ ಒಂದು ಭಕ್ತಿಗಾಗಿ ಇಲ್ಲಿ 775 ಶಿವಲಿಂಗಗಳನ್ನ ಇದೀಗ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಎಷ್ಟು ವಿಶೇಷ ಅಂತ ಕೇಳಿದ್ರೆ 775 ತಾಸುಗಳ ಕಾಲ ಅಂದ್ರೆ 33 ದಿನ ಶಿವಯೋಗ ಸಿದ್ಧ ಸಮಾಧಿಯನ್ನ ಶ್ರೀ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ತಲುಪಿದ್ದಾರೆ. ಅದರ ಒಂದು ನೆನಪಿಗಾಗಿ ಅಂತೂರು ಬೆಂತೂರು ಗ್ರಾಮದಲ್ಲಿ 775 ಶಿವಲಿಂಗಗಳನ್ನ ಸ್ಥಾಪನೆ ಮಾಡುವ ಮೂಲಕ ಗುರು ಭಕ್ತಿಯನ್ನ ಮೆರಿತಾ ಇದ್ದಾರೆ. ಭಕ್ತಿದಾರಿಯು. ಆತ್ಮೀಯರೇ, ನಾವು ಈ ಎಲ್ಲಾ ಪರಂಪರೆಯನ್ನ, ಇಲ್ಲಿರುವಂತಹ ಎಲ್ಲಾ ವ್ಯವಸ್ಥೆಯನ್ನ ನೋಡ್ಕೊಂಡು ಇದೀಗ ನಾವು ಬಂದಿರುವಂತದ್ದು 775 ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತಹ ಈ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ವಿಶೇಷವಾದಂತಹ ವ್ಯವಸ್ಥಾಪಕರಾಗಿ ಮತ್ತು ಮಾರ್ಗದರ್ಶನವನ್ನು ಮಾಡ್ತಿರುವಂತವರು ಗುರುಗಳು. ಯೋಗ ಅನ್ನುವಂತೆ ಗುರುಗಳು ಸಿಗೋದು ಬಹಳ ಕಷ್ಟ. ಆದ್ರೆ ನಮ್ಮ ಈ ಒಂದು ವಿಡಿಯೋ ಮಾಡೋ ಹೊತ್ತಿಗೆ ಶ್ರೀ ಶಟಸ್ಥಲ ಬ್ರಹ್ಮ ಜಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನಮ್ಮ ಜೊತೆಗಿದ್ದಾರೆ. ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ಹಾಗೆ ಗುರುಗಳ ಒಂದು ಮಾರ್ಗದರ್ಶನ ಮತ್ತೆ ಈ ಎಲ್ಲಾ ವ್ಯವಸ್ಥೆಯ ಬಗ್ಗೆ ಅವ್ರು ಹೇಳ್ತಾರೆ. ನಾವು ಬಹಳಷ್ಟು ಬಾರಿ ಈ ರೀತಿಯಾದಂತಹ 775 ತಾಸುಗಳ ಕಾಲ ಅನ್ನ, ನೀರು, ಗಾಳಿ, ಬೆಳಕು ಏನೂ ಇಲ್ಲದೆ ಇದ್ದಾರೆ ಅಂದ ತಕ್ಷಣ ಕೆಲವೊಂದಿಷ್ಟು ಜನ ಮುಂದುವರೆದಂಥವ್ರು, ನಾವು ಶಿಕ್ಷಣ ಪಡ್ಕೊಂಡಿದ್ದೀವಿ ಅಂತ ಹೇಳ್ಕೊಳ್ಳುವಂಥವ್ರು ಇದು ಸುಳ್ಳು, ಇದು ಮೂಢನಂಬಿಕೆ ಅನ್ನೋಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ನಮ್ಮ ಈ ಹಿಂದೂ ಪರಂಪರೆಯಲ್ಲಿ, ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಶಿವಯೋಗ ಸಮಾಧಿ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಹಿರಿಯರು ಆಚರಣೆ ಮಾಡ್ಕೊಂಡು ಬಂದಿರುವಂಥ ಒಂದು ಅದ್ಭುತವಾದಂಥ ಸಾಧನೆ ಆಗಿದೆ. ಅದರ ಕುರಿತಾಗಿ ಒಟ್ಟಾರೆ ಇಲ್ಲಿನ ಎಲ್ಲ ಕಾರ್ಯಕ್ರಮದ ಕುರಿತಾಗಿ ನಮಗೊಂದಿಷ್ಟು ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸ್ವಾಮೀಜಿಗಳಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಗುರುಜಿ, ಪ್ರಣಾಮಗಳು ತಮಗೆ. ಒಟ್ಟಾರೆ ಇಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನು ನಾವು ನೋಡಿದಾಗ ಶಿವಯೋಗ ಸಮಾಧಿ ಅಂದ್ರೇನು, ಅದು ಯಾವ ರೀತಿಯಾಗಿ ಆಗ್ತದೆ ಅನ್ನುವಂಥದ್ದನ್ನ ಒಂದಿಷ್ಟು ಭಕ್ತರಿಗೆ ತಿಳಿಸಿಕೊಟ್ರೆ ಅನುಕೂಲ ಆಗ್ತದೆ. ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಕೆಲವೊಂದಿಷ್ಟು ಜನ ಈ ಶಿವಯೋಗ ಸಮಾಧಿ ಅನ್ನುವಂತಹದ್ದು ಮೂಢನಂಬಿಕೆ, ಇದು ಕಂದಾಚಾರ ಅನ್ನುವಂತಹ ಭಾಳಷ್ಟು ಅಜ್ಞಾನದಿಂದ ಮಾತಾಡ್ತಕ್ಕಂಥವ್ರು ಇವತ್ತಿಗೂ ನಾವು ಕೇಳ್ಕೊತ ಬರ್ತಾ ಇದ್ದೀವಿ. ನಾವು ಒಂದು ಅರ್ಥವನ್ನು ಮಾಡ್ಕೊಳ್ಬೇಕು. ಸನಾತನ ಧರ್ಮದ ಪರಂಪರೆಯಂತೆ ಈಗ ಅಂತಲ್ಲ, ಇವತ್ತು ನಾವು ಹಿಮಾಲಯದಲ್ಲಿ ಆಗಲಿ, ಇವತ್ತು ಅನೇಕ ಕಡೆ ಸಂತರು, ಶರಣರು, ಮಹಾತ್ಮರು, ಯೋಗಿ ಪುರುಷರು ತಮ್ಮದೇ ಆಗಿರತಕ್ಕಂತಹ ಅನುಷ್ಠಾನವನ್ನು, ಯೋಗ, ಶಿವಯೋಗ ಸಮಾಧಿಯನ್ನು ಇವತ್ತಿನ ಕಾಲದವರೆಗೂ ಮಾಡ್ಕೊತ ಬರ್ತಕ್ಕಂತಹ ಅನೇಕ ಯೋಗಿ ಪುರುಷರನ್ನು ನಾವು ಕಣ್ಣಾರೆ ಕಾಣ್ತೇವೆ. ಸತ್ಯಾಸತತೆ ಅಂತಂದರೆ ಇವತ್ತು ಪೂಜ್ಯರಾಗಿರ್ತಕ್ಕಂಥ ಅಂತೂರು ಬೆಂತೂರಿನ ಬೂದೀಶ್ವರ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಸುಮಾರು ಈಗ 1660 ಮೌನಾನುಷ್ಠಾನವನ್ನು ಮಾಡಿದ್ದಾರೆ. 16 ಶಿವಯೋಗ ಸಮಾಧಿಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಇವತ್ತು ನಾವು ಅರ್ಥ ಅಂದರೆ ಬಾಲ್ಯದಿಂದನೇ ಹಿಡ್ಕೊಂಡು, ಅಂದರೆ ಶಿವಯೋಗ ಮಂದಿರ ಅಂತಂದರೆ ಇವತ್ತು ಯೋಗ ಸಾಧನೆ ಆಗಲಿ, ಪ್ರತಿಯೊಂದನ್ನು ಸಂಸ್ಕಾರ ಪಡೆಯುವಂತಹ ಬೃಹದಾಕಾರವಾಗಿರುವಂಥ ಹಾನಗಲ್ ಕುಮಾರ ಶಿವಯೋಗಿಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ಅನೇಕ ಮಹಾತ್ಮರು ತಮ್ಮದೇ ಆಗಿರುವಂತಹ ಸಾಧನೆಯನ್ನು ಮಾಡ್ಕೊಂಡಿದ್ದಾರೆ. ಇವ್ರು ಇಲ್ಲಿರುವಂಥ ಗುರುಗಳು ಸಹಿತ ಶಿವಯೋಗ ಮಂದಿರದಾಗಿದ್ದವ್ರೆ. ಅದೇ ಹೇಳ್ತೀನಿ. ಈಗೇನೋ ಶಿವಯೋಗ ಸಮಾಧಿಯನ್ನು ಮಾಡ್ತಕ್ಕಂಥ ಪೂಜ್ಯರು ಶಿವಯೋಗ ಮಂದಿರದಲ್ಲಿ ಇದ್ದುಕೊಂಡು ಅಲ್ಲಿಯೂ ಸಹ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನವನ್ನು ಅವಾಗನಿಂದೇ ಪ್ರಾರಂಭವನ್ನು ಮಾಡ್ಕೊತ ಬಂದಿರತಕ್ಕಂಥವ್ರು. ಈ ಸಾಧನೆ ಮಾಡಬೇಕಾಗಿತ್ತಂದ್ರೆ ಭಾಳ ಕಷ್ಟ ಅದು. ಇವತ್ತು ಉಸಿರಾಟವನ್ನು ಈ ಮಸ್ತಕದಲ್ಲಿ ಒಯ್ಯಬೇಕಾಗಿತ್ತಂದ್ರೆ ಶಿಖಾಚಕ್ರದಲ್ಲಿ ಒಯ್ಯಬೇಕಾದ್ರೆ ಅಷ್ಟು ಸರಳವಾಗಿರ್ತಕ್ಕಂತಹದ್ದಲ್ಲ. ಅದಕ್ಕೊಂದು ಸಾಧನ ಅದ, ಅದಕ್ಕೊಂದು ಮಾರ್ಗ ಅದ, ಅದಕ್ಕೊಂದು ಪ್ರತಿಯೊಂದು ಹೆಜ್ಜೆಗಳನ್ನು ನಾವು ಅದನ್ನು ಬಹಳಷ್ಟು ಎಚ್ಚೆತ್ತುಗೊಟ್ಟಾಗಿ ನೋಡ್ಕೋಬೇಕಾಗ್ತದೆ, ಅದಕ್ಕೆ ಕೇಳಬೇಕಾಗ್ತದೆ. ಕಾರಣ ಇಷ್ಟೇ, ಪರಮ ಪೂಜ್ಯರಾಗಿರ್ತಕ್ಕಂಥವರು ಸುಮಾರು ನಾವು ಬಾಲ್ಯದಿಂದ ನೋಡ್ಕೊಂಡು ಬಂದಿರತಕ್ಕಂಥ ಪೂಜ್ಯರು ನಾವು. ಅವರು ಇವತ್ತಿಗೂ ಆಹಾರವನ್ನು ಸ್ವೀಕರಿಸಲಾರದಂತಹ ಪೂಜ್ಯರು. ಕೇವಲ ಬೇವಿನ ರಸ, ಪತ್ರಿ ರಸವನ್ನು, ಭಾಳಾದ್ರೆ ಒಂದು ಲೋಟ ಹಾಲವನ್ನು, ಕಾಳು ಕಡಿಗಳನ್ನೇ ತಿಂತಿದ್ರು ಹೊರತು ಯಾವ ಆಹಾರವನ್ನು ಸ್ವೀಕರಿಸಲಾರದಂತಹ ಪೂಜ್ಯರು ಇವತ್ತಿನ ದಿವಸ ಆ ಸಾಧನೆ ಆಗಲಿಕ್ಕೆ ಸಾಧ್ಯ. ಅದು ವೈಜ್ಞಾನಿಕ ದೃಷ್ಟಿ ಒಳಗೆ ಭಾಳಷ್ಟು ಇವತ್ತು ಪ್ರಶ್ನೆ ಆಗಿದೆ. ಅದು ವೈಜ್ಞಾನಿಕದಲ್ಲಿ ಬಹಳಷ್ಟು ಪ್ರಶ್ನೆ ಆಗಿದೆ. ಅದು ಏನು ಪ್ರಶ್ನೆ ಅಂತಂದರೆ,
ಮೊನ್ನೊಬ್ಬರು ಬಂದು ಕೇಳಿ ಹೋಗಿರ್ತಕ್ಕಂಥವ್ರು ಹೆಂಗೆ ಸಾಧ್ಯ ಇದು ಹೆಂಗೆ ಸಾಧ್ಯ ಅಂತಂದರೆ ಇವತ್ತವರು ಒಳಗೆ ಕುಳಿತಿರ್ತಕ್ಕಂತಹ ಜಾಗದಲ್ಲಿ ಸುತ್ತಮುತ್ತಲ ಜಾಗವನ್ನು ನೋಡಿಕೊಂಡ್ರೆ ಒಂದು ಗಾಳಿ ಇಲ್ಲ, ಬೆಳಕಿಲ್ಲ, ಯಾವ ರೀತಿ ಆಹಾರವಿಲ್ಲ, ಯಾವ ರೀತಿ ಇರಲಾರ್ದಂತಹ ಆ ಜಾಗದಲ್ಲಿ ಕುಳಿತಿರ್ತಕ್ಕಂತಹ ಸಮಯದಲ್ಲಿ ಆ ಸಾಧನಾ ಮುಖಾಂತರವಾಗಿ ತಮ್ಮ ಶಿವಯೋಗ ಸಮಾಧಿಯನ್ನು ಮಾಡ್ತಕ್ಕಂಥವ್ರು. ಇವತ್ತು ಶಿವಯೋಗ ಅಂತಂದ್ರೆ ಗೊತ್ತದ ನಿಮ್ಗೆ. ಯೋಗ ಅಂತಂದರೆ ಶಿವ ಅಂದರೆ ಈ ಜೀವಾತ್ಮ ಪರಮಾತ್ಮನನ್ನು ಕಾಣುವ ದೃಷ್ಟಿ ಒಳಗನೆ ಆ ಶಿವಯೋಗ ಸಾಧನೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಎಷ್ಟೋ ಜನ ಇದಕ್ಕೆ ಬಹಳಷ್ಟು ವಿರೋಧವನ್ನು ವ್ಯಕ್ತವನ್ನು ಪಡಿಸಿದ್ರೂ ಸಹ ಇವತ್ತು ಈ ಸಮಯದೊಳಗೆ ನಾವು ನೋಡ್ಕೊತ ಬರ್ಬೋದು. ಇವತ್ತು ಕಣ್ಣಾರೆ ಕಾಣತಕ್ಕಂತಹದ್ದು ಆ ದೃಶ್ಯವನ್ನು ನೋಡಿದರೆ ಇವತ್ತಿಗೆ ನಾವು ನಂಬಿಕೆ ಅನ್ನುವಂತಹದ್ದು ಇಡಬೇಕಾಗ್ತದೆ. ವೀರಶೈವ ಧರ್ಮದ ಆಚರಣೆಯಲ್ಲಿ ಪ್ರತಿಯೊಂದಕ್ಕೂ ಮಹತ್ವ ಇದೆ, ಪ್ರತಿಯೊಂದಕ್ಕೂ ಅದಕ್ಕೊಂದು ಅರ್ಥ ಇರುವುದರಿಂದನೇ ಇವತ್ತಿಗೂ ಈ ಸಾಧನೆಗಳು ನಡ್ಕೊಂಡು ಬರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ನಾವು ಇಷ್ಟು ಸುಖವಾಗಿ ಇಷ್ಟು ಒಳ್ಳೆಯ ರೀತಿಯಾಗಿ ನಾವು ಇರಬೇಕಾಗಿತ್ತು ಅಂತಂದರೆ ಇಂಥ ರಾಚೋಟೇಶ್ವರ ಪೂಜ್ಯರು ಇಂತಹ ಯೋಗಿ ಪುರುಷರು ಅದಾರ ಅಂತ ತಿಳ್ಕೊಂಡು ಇವತ್ತಿಗೂ ನಾವು ಈ ಭಾರತದಲ್ಲಿ ಭಾಳಷ್ಟು ಆನಂದವಾಗಿ ಸುಖವಾಗಿ ಇದ್ದೀವಿ ಅನ್ನುವಂಥ ಮಾತನ್ನು ತಿಳಿಸ್ಲಿಕ್ಕೆ ಸಾಧ್ಯ. ಆದ್ಮೇಲೆ ಇಷ್ಟೊತ್ತು ನಾವು ಇಲ್ಲಿರುವಂಥ ಪೂಜ್ಯರ ಮಾತುಗಳನ್ನ ಕೇಳಿದ್ವಿ. ಅವ್ರು ಹೇಳಿರುವಂಥದ್ದು ಏನಂದ್ರೆ ಇದರಲ್ಲಿ ಆಧ್ಯಾತ್ಮವೂ ಇದೆ, ವಿಜ್ಞಾನವೂ ಇದೆ, ನಮ್ಮ ಪರಂಪರೆಯೂ ಇದೆ, ಎಲ್ಲವೂ ಇದೆ ಅಂತ ಬಹಳ ಅರ್ಥವತ್ತಾಗಿ ಹೇಳಿದ್ದಾರೆ. ಸಾಕಷ್ಟು ಜನ ಬುದ್ಧಿಜೀವಿಗಳು ಅನಿಸ್ಕೊಂಡಂಥವ್ರು, ದೊಡ್ಡ ಆಗಿರುವಂಥವ್ರು ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಇದು ಮೂಢನಂಬಿಕೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ, ನಿಂದಕರಿರಬೇಕು ಹಂದಿ ಅಂತ ಹೇಳಿ. ಅವ್ರು ಇದ್ದಾಗಲೇ ಇಷ್ಟು ಇಲ್ಲಿರುವಂಥ ಭಕ್ತರನ್ನ ನೋಡಿದಾಗ, ಇಲ್ಲಿರುವಂಥದ್ದು ಎಲ್ಲವನ್ನು ನೋಡಿದಾಗ ನಮ್ಗೆ ಅನಿಸೋದೇನಂದ್ರೆ ಒಬ್ಬ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಒಬ್ಬರು ಸೇರಿಕೊಂಡು ಇಷ್ಟು ಭಕ್ತರನ್ನ ಸಂಘಟನೆ ಮಾಡಿ ಇಲ್ಲಿರುವಂಥ ಶಿವಯೋಗ ಸಮಾಧಿಯ ಮೂಲಕವೇ 775 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ, ಅದಷ್ಟೇ ಅಲ್ಲದೆ ಬಡವರಿಗೆ ಊಟ ಸಿಗುತ್ತಂತ ಸಾಕಷ್ಟು ಜನ ಕೇಳ್ತಾರೆ. ನಿಮಗೆ ಗೊತ್ತಿರಲಿ, 33 ದಿನಗಳ ಕಾಲ ಇಲ್ಲಿ ಹತ್ತಿರುವಂಥ ಒಲೆ ಯಾವತ್ತಿಗೂ ಆರೋದಿಲ್ಲ. ಒಂದು ಶಿವಯೋಗ ಸಿದ್ಧ ಸಮಾಧಿಯಿಂದ ಇಷ್ಟೆಲ್ಲ ಸಾಧ್ಯವಾಗ್ತಿದೆ. ಅದಷ್ಟೇ ಅಲ್ಲದೆ ಜನರನ್ನ ಬೆಸೆಯುವಂತ ಕೆಲಸ ಸಾಮಾನ್ಯವಾದಂಥ ಕೆಲಸ ಅಲ್ಲ. ಸುತ್ತಲಿರುವಂತಹ 15-20 ಗ್ರಾಮಗಳ ಜನ ಬುತ್ತಿಯನ್ನು ತಗೊಂಡು ಬರ್ತಾರೆ, ಭಜನೆಯನ್ನು ತಗೊಂಡು ಬರ್ತಾರೆ. ಅವರು ಇಲ್ಲಿ ಬಂದು ದಾಸೋಹಕ್ಕೆ ನಿಲ್ತಾರೆ, ಯಾರೋ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಧರ್ಮದ ಕೆಲಸವನ್ನ ತರೋದಕ್ಕಾಗಿ ಒಂದು ಶಿವಯೋಗ ಸಿದ್ಧ ಸಮಾಧಿಯಿಂದ ಸಾಧ್ಯವಾಗ್ತದೆ ಅನ್ನೋದಾದ್ರೆ ಜಗತ್ತಿನ ಬೇರೆ ಯಾವ ಮತದಿಂದಲೂ ಬೇರೆ ಯಾವ ದೇಶದಿಂದಲೂ ಇದು ಸಾಧ್ಯವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾದಂತಹ ಕಾರ್ಯವನ್ನ ಒಂದು ಶಿವಯೋಗ ಸಿದ್ಧ ಸಮಾಧಿ ಮಾಡ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೂಜ್ಯರು ಹೇಳಿದರು, ಹಾನಗಲ್ಲ ಗುರುಕುಮಾರರ ಆ ಶಿವಯೋಗ ಮಂದಿರದಲ್ಲಿ ಇದ್ದಂಥವ್ರು ಅಂತ. ಆ ಶಿವಯೋಗ ಮಂದಿರ ಎಷ್ಟು ಅದ್ಭುತವಾಗಿರುವಂತಹ ಶಿವಯೋಗ ಮಂದಿರ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಬೇರೆ ಬೇರೆಯ ವಸ್ತುಗಳನ್ನು ತಯಾರು ಮಾಡುವಂತ ಕಾರ್ಖಾನೆಗಳು ಸಿಗಬಹುದು, ಆದರೆ ಸ್ವಾಮೀಜಿಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬಲ್ಲಂತಹ, ಸ್ವಾಮೀಜಿಗಳನ್ನ ತಯಾರಿಸಿ ಸಮಾಜಕ್ಕೆ ಕೊಡಬಲ್ಲಂತಹ ಸಮಾಜ ವತ್ಸಲರಾಗಿ ಹಾನಗಲ್ಲ ಕುಮಾರಸ್ವಾಮಿಗಳು ಆ ಒಂದು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿರುವಂತಹ ಆ ಸಮಾಜಮುಖಿ ಚಿಂತನೆಯೇ ಇವತ್ತಿನ ಈ ಶಿವಯೋಗ ಸಿದ್ಧ ಸಮಾಧಿಗೆ ಕಾರಣವಾಗಿರುವಂಥದ್ದು. ಮುಂದೆ ನಾವು ಈ ವಿಡಿಯೋದಲ್ಲಿ ಮತ್ತೇನಾದರೂ ಇಲ್ಲಿರುವಂತಹ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ, ಬನ್ನಿ. ಆತ್ಮೀಯರೇ, 775 ವರ್ಷಗಳ ಕಾಲ ಬದುಕಿ ಯಮನಿಗೆ ಸವಾಲಾಗಿ ಹೋಗಿರುವಂತಹ ಜಗದ್ಗುರು ಬೂದೀಶ್ವರ ಮಹಾಸ್ವಾಮೀಜಿಗಳವರು ತಪಸ್ಸಿಗೆ ಕೂರ್ತಾ ಇದ್ದಂತಹ ಜಾಗ, ತಪಸ್ಸನ್ನ ಮಾಡಿದಂತಹ ಒಂದು ಅದ್ಭುತವಾದಂತಹ ವಿಸ್ಮಯಕಾರಿ ಭಕ್ತಿಯ ಪರವಶವಾಗಿರುವಂತಹ ಜಾಗ ಅಂದ್ರೆ ಅದು ಈ ಜಾಗ. ಇದೇ ಜಾಗದಲ್ಲಿ ಈಗ 775 ಶಿವಲಿಂಗಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಆತ್ಮೀಯರೇ, ಈ ಶಿವಯೋಗ ಸಿದ್ಧ ಸಮಾಧಿಯನ್ನ ತಲುಪಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಆ ಒಂದು ವಿಶೇಷವಾದಂತಹ ಭಕ್ತಿಯ ಮಾರ್ಗವಾಗಿ ಇಲ್ಲಿರುವಂತಹ ದಾಸೋಹ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಎಷ್ಟು ವಿಶೇಷ ಅಂತ ಕೇಳಿದ್ರೆ, 33 ದಿನಗಳ ಹಿಂದೆ ಹತ್ತಿರುವಂತಹ ಈ ಒಲೆ ಆಗ್ಲಿ ಅಥವಾ ಇಲ್ಲಿ ಮಾಡುವಂತಹ ಅಡುಗೆನ ತಯಾರು ಮಾಡುವಂತ ಯಾವುದೇ ಒಲೆ ಆಗ್ಲಿ ಇವತ್ತಿಗೂ ಆರಿಲ್ಲ. ಅಷ್ಟು ಅದ್ಭುತವಾಗಿ ಆ ಒಲೆಯನ್ನ ಇಟ್ಟು ಇಲ್ಲಿರುವಂತಹ ನಿರಂತರ ದಾಸೋಹವನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ವಿಶೇಷ ಅಂತ ಕೇಳಿದ್ರೆ, ಇದಷ್ಟೇ ಅಲ್ಲದೆ ಸುತ್ತಲೂ ಇರುವಂತಹ 15 ಗ್ರಾಮಗಳ ಜನರು ಸೇರ್ಕೊಂಡು ಇಲ್ಲಿ ಬಂದು ಪ್ರತಿ ದಿವಸ ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ, ಭಜನೆಯನ್ನ ಮಾಡ್ತಿದ್ದಾರೆ, ಎಲ್ಲವನ್ನೂ ಮಾಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಬಹಳ ವಿಶೇಷ ಏನಂತ ಕೇಳಿದ್ರೆ, ರಾತ್ರಿ 3 ಗಂಟೆಯವರೆಗೂ ಸಹಿತ ಇಲ್ಲಿ ದಾಸೋಹವನ್ನು ಮಾಡ್ತಾರೆ. ಮತ್ತೆ 3 ಗಂಟೆಯ ನಂತರ ಬೆಳಗಿನ ಉಪಹಾರವನ್ನು ಸಹಿತ ಆರಂಭ ಮಾಡಿ 24 ತಾಸು ಮತ್ತು 7 ತಾಸು 24x7 ಅಂತ ನಾವೇನು ಕರಿತೀವಲ್ಲ, ಅಷ್ಟು ವಿಶೇಷವಾದಂತಹ ದಾಸೋಹ ವ್ಯವಸ್ಥೆಯನ್ನ 33 ದಿನಗಳಿಂದ ಮಾಡ್ತಾ ಹತ್ತಿದ ಒಲೆಯನ್ನ ಯಾವತ್ತಿಗೂ ಆರಿಸದೆ ಭಕ್ತಿಯನ್ನ ಮೆರಿತಾ ಇರುವಂತದ್ದು ಅಂತೂರು ಬೆಂತೂರಿನ ಗ್ರಾಮಸ್ಥರು. ಗೊತ್ತಿರುವುದೊಂದು